ಯೋಧರ ನೆನಪಿನಲ್ಲಿ ಕಾರ್ಯಕ್ರಮ ನಡೆಸುವುದು ನಿಜಕ್ಕೂ ಒಳ್ಳೆಯ ವಿಚಾರ. ದಿನನಿತ್ಯ ಎಂಬಂತೆ ಭಯೋತ್ಪಾದನಾ ಚಟುವಟಿಕೆ ನಡೆಯುತ್ತಾ ಇದ್ದು ನಾವು ಜಾಗೃತರಾಗಬೇಕಾಗಿದೆ ಅಂತ ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ದೇವಾಲಯದ ಪ್ರಧಾನ ಧರ್ಮಗುರು ವಂದನೀಯ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ಢಾನ ನುಡಿದರು. ಅವರು ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಮಂಗಳೂರು ಇದರ ನೇತೃತ್ವದಲ್ಲಿ ಹಸುವು ರಾಷ್ಟ್ರ ಸಮರ್ಪಿತ ಕಾರ್ಯಕ್ರಮವನ್ನು ಮಂಗಳೂರಿನ ಕದ್ರಿ ಯುದ್ಧ ಸ್ಮಾರಕದ ಬಳಿ ಆಯೋಜಿಸಿದ ಸಂದರ್ಭ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಮುಂದಿನ ಜನಾಂಗ ಶಾಂತಿಯುತವಾದ ಜೀವನವನ್ನು ನಡೆಸಲು ರಾಷ್ಟ್ರ ರಾಜಕಾರಣಿಗಳು ಚಿಂತನೆ ಮಾಡಬೇಕು. ನಮಗೆ ಭಯೋತ್ಪಾದನೆ, ಯುದ್ಧಗಳು, ಗಲಭೆಗಳು ಬೇಡ ಅಂತ ಒತ್ತಾಯಿಸಿದ್ರು. ನೀಟ್ ದ್ವಿತೀಯ ರ್ಯಾಂಕ್ ವಿಜೇತೆ ಕುಮಾರಿ ಸಿಂಚನಾ ಲಕ್ಷ್ಮಿ ಬಂಗಾರಡ್ಕ, ಕರ್ನಾಟಕದ ಪ್ರಪ್ರಥಮ ಸ್ನಾತಕೋತ್ತರ ತೃತೀಯ ಲಿಂಗಿ ಪದವೀಧರೆ ದೀಪಾ ಬುದ್ಧ, ಎನ್ಎಸ್ಎಸ್ನ ರಾಷ್ಟ್ರಪತಿ ಪದಕ ಪುರಸ್ಕೃತೆ ಕುಮಾರಿ ಬಿಂದಿಯಾ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಇಲ್ಲಿದ್ದರು. ಕಲ್ಲಡ್ಕ ಶ್ರೀರಾಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣ ಪ್ರಸಾದ್ ಕಾಯರ್ಕಟ್ಟೆ, ಉದ್ಯಮಿ ರಾಯ್ ಕ್ಯಾಸ್ಟಲಿನೋ, ನಗರ ಪಾಲಿಕೆ ಸದಸ್ಯೆ ಶಕಿಲಾ ಕಾವ ಮೊದಲಾದವರು ಇದ್ದರು. ಈ ಸಂದರ್ಭ ವೀರ ಯೋಧರಿಗೆ ಪುಷ್ಪಾರ್ಚನೆ ಮೂಲಕ ನಮನ ಸಲ್ಲಿಸಲಾಯಿತು. 26 ನವೆಂಬರ್ 2008 ಅಂತ ಹೇಳುವಾಗ ತೀರಿ ಹೋದ 160ಕ್ಕೂ ಮಿಕ್ಕಿ ಜನರ ಹೆಸರು ನಮಗೆ ಗೊತ್ತಿಲ್ಲ. ಅಲ್ಲಿದ್ದ ಯೋಧರ ಹೆಸರು ನಮಗೆ ಗೊತ್ತಿಲ್ಲ. ಆದರೆ ಕಸಬ್ ಹೆಸರು ಎಲ್ಲರಿಗೂ ಗೊತ್ತಿದೆ. ಅದು ಖಂಡಿತವಾಗಿಯೂ ಬಹುಶಃ ಬೇಜಾರಿನ ಸಂಗತಿ. ಕಸಬಿನ ಹೆಸರೊಂದಿಗೆ ಬಹುಶಃ ಈ ಯೋಧರ ಹೆಸರುಗಳು, ಅದು ತಮ್ಮ ಪ್ರಾಣ ತ್ಯಾಗ ಮಾಡಿದ ಜನರ ಕೆಲವರ ಹೆಸರಾದರೂ ನಮಗೆ ಗೊತ್ತಿರಬೇಕು. ಆದರೆ ಬೇಜಾರಿನ ಸಂಗತಿ ಏನೆಂದರೆ, ನಮ್ಮ ಈ ಕಂಪ್ಯೂಟರ್ಗೆ ಹೋಗಿ ನೋಡಿದರೆ, ಹುಡುಕಾಡಿದರೂ ಕೂಡ ಈ ಹೆಸರುಗಳು ನಮಗೆ ದೊರೆಯುವುದಿಲ್ಲ. ಆದರೆ ಅವರೆಲ್ಲರ ನೆನಪನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ನಮ್ಮ ಮಂಗಳೂರಿನಲ್ಲಿ ನಡೀತಾ ಇದೆಯಲ್ಲ, ಇದು ಖಂಡಿತವಾಗಿ ಸಂತೋಷದ ಸಂಗತಿ. ಬಹುಶಃ ಮುಂದಿನ ಜನಾಂಗ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಶಾಂತಿಯುತವಾದ ಜೀವನವನ್ನು ನಡೆಸಬೇಕಾದರೆ ನಮ್ಮ ರಾಷ್ಟ್ರದ ರಾಜಕಾರಣಿಗಳು, ಪಂಡಿತರು, ಚಿಂತನೆ ಮಾಡುವ ಎಲ್ಲ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಒಂದು ಹೊಸ ಚೇತನವನ್ನು ನಮ್ಮ ರಾಷ್ಟ್ರಕ್ಕೆ ನೀಡುವುದು ಅತಿ ಅಗತ್ಯ. ಭಾರತದ ಸೈನಿಕರನ್ನ ಭಾರತ ಮಾತೆಯ ಒಂದು ಹತ್ತಿರದ ಮಕ್ಕಳು ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ಇಲ್ಲಿ ಎಷ್ಟು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದೇವೆ, ನಾವಿಲ್ಲಿ ಇಷ್ಟು ನೆಮ್ಮದಿಯಿಂದ ನಿದ್ದೆಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಗಡಿಯಲ್ಲಿ ನಮ್ಮನ್ನು ಕಾಯುವಂತಹ ಯೋಧರು ಕಾರಣ. ಅವರು ಸಲ್ಲಿಸುತ್ತಿರುವಂತಹ ಸೇವೆಗೆ ನಾವೆಷ್ಟು ಕೃತಜ್ಞತೆಗಳನ್ನು ಹೇಳಿದ್ರೂ ಕೂಡ ಅದು ಕಮ್ಮಿ ಆಗ್ತದೆ. ಹಾಗೆ ಅಂತಹ ಒಂದು ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವಂತಹ ಈ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರಿನ ಪರಿಸರದಲ್ಲಿ ಒಂದು ಆಯೋಜಿಸಿರುವಂಥದ್ದು ನಿಜಕ್ಕೂ ಸಂತೋಷವಾದಂತಹ ಒಂದು ವಿಷಯ.